ಅಯ್ಯೋ ಸಾಕಾಯ್ತಮ್ಮ. ಈ ಶ್ರೀಮಂತರ ಮನೆ ಸಹವಾಸ ಅಲ್ಲ. ಕಸ ಗುಡಿಸಿ ನೆಲ ಒರೆಸೋ ಅಷ್ಟರಲ್ಲಿ ಅದೇನೋ ಹೇಳ್ತಾರಲ್ಲ, ಹಾಂ ಫಿಸಿಯೋಥೆರಪಿ ಮಾಡೋ ಲೆವೆಲಿಗೆ ಹೊರಟೋಗ್ಬಿಡ್ತೀನಿ. ಈ ಮನೆ ಪಾತ್ರೆ ತೊಳೆಯೋದು ಒಂದೇ, ಆ ಹೋಟೆಲಲ್ಲಿ ಪಾತ್ರೆ ತೊಳೆಯೋದು ಒಂದೇ. ಸಂಬಳ ಏನಾದರೂ ಜಾಸ್ತಿ ಕೇಳಲ್ಲ. ಬೇಡ 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 ಮೊದಲು ಒಂದು LIC ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್, ಆಮೇಲೆ ಆ ESI ಕಾರ್ಡ್ ಅದನ್ನು ಮಾಡಿಸ್ಕೊಡಿ ಅಂತ ಕೇಳಬೇಕು. ಇಲ್ಲಾಂದರೆ ಇವ್ರು ಕೊಡೋ ಸಂಬಳ ಎಲ್ಲ ಆಸ್ಪತ್ರೆಗೇ ಕೊಡಬೇಕು. ಅಲ್ಲ, ಈ ಅಂಜನಮ್ಮ ನೋಡಿದರೆ ಒಳ್ಳೆ ಹೀರೋಯಿನ್ ಥರ ಇದ್ದಾರೆ. ವಿದ್ಯಾವಂತೆ, ಬುದ್ಧಿವಂತೆ. ಆದರೆ ಆ ಪೊಲೀಸಪ್ಪಂಗೆ ಇವಳನ್ನ ಮದುವೆ ಆಗಕ್ಕದೇನು ದಾಡಿ ಅಂತೀನಿ. ಆದರೆ ಆ ಹುಡುಗಿ ಮಾತ್ರ ಯಾವಾಗಲೂ ಮಾವ ಅಂತ ಅವನ ಹಿಂದೆನೇ ಬಿದ್ದಿರ್ತಾಳೆ. ಆದರೆ ಆ ವಯಂಗೆ ಇವಳ ಮೇಲೆ ಕರುಣೆನೂ ಇಲ್ಲ, ಪರುಣೆನೂ ಇಲ್ಲ. ಆದರೆ ಆ ಹುಡುಗಿ ನೋಡಿದರೆ ನನ್ನ ಕರಳು ಚುರುಕ್ ಮಾತ್ರ ಅನಿಸುತ್ತೆ.